ಅಶ್ವಿನ್ ರಿಟೈರ್ಡ್, ರೋಹಿತ್ ರಿಟೈರ್ಡ್, ಕೊಹ್ಲಿ ರಿಟೈರ್ಡ್. ಟೀಂ ಇಂಡಿಯಾ ಇನ್ಮುಂದೆ ಅಂದುಕೊಂಡಂತೆ ಇರಲ್ಲ ಅಂತ ಸ್ವತಃ ಕ್ರೀಡಾಭಿಮಾನಿಗಳು ಬೇಸರ ಹೊರಹಾಕ್ತಿದ್ದಾರೆ. ಪ್ರಸ್ತುತ IPLನಲ್ಲಿ ಅದ್ಭುತ ಬ್ಯಾಟಿಂಗ್ ನಿಂದ ಮಿಂಚುತ್ತಿದ್ದ ಕಿಂಗ್ ಅಂಡ್ ಹಿಟ್ ಮ್ಯಾನ್ ದಿಢೀರ್ ಟೆಸ್ಟ್ ಮಾದರಿಗೆ ವಿದಾಯ ಹೇಳ್ತಾರೆ ಅಂದ್ರೆ ಯಾರಿಗಾದ್ರೂ ಅನುಮಾನ ಬರದೇ ಇರುತ್ತಾ? ನಿರೀಕ್ಷೆಯಂತೆ ಅವರಿಬ್ಬರ ಈ ನಿರ್ಧಾರ ಫ್ಯಾನ್ಸ್ಗೆ ಭಾರಿ ಶಾಕ್ ಕೊಟ್ಟಿದೆ. ಇವರಿಬ್ಬರ ಈ ನಿರ್ಧಾರದ ಹಿಂದೆ ಹೆಡ್ ಕೋಚ್ನ ಕುಮ್ಮಕ್ಕಿದೆ ಅಂತಲೂ ಸಾಕಷ್ಟು ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಅಷ್ಟಕ್ಕೂ ಈ ಅನುಮಾನಗಳ ಹಿಂದೆ ಕೆಲವು ಕಾರಣಗಳು ಸಹ ಇವೆ. ಅವೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಟೀಂ ಇಂಡಿಯಾದ ಸ್ಟಾರ್ ಗಿರಿಗೆ ಗಂಭೀರ ಕಿಕ್. ಕೊಹ್ಲಿ ರೋಹಿತ್ಗೆ ಕಾಡಿತ್ತ ಯುವ ನೀತಿ. ಎಸ್, ಟೀಂ ಇಂಡಿಯಾ 2024ರ T20 ವಿಶ್ವಕಪ್ ಗೆದ್ದ ಬಳಿಕ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ T20 ಮಾದರಿಗೆ ಗುಡ್ ಬೈ ಹೇಳಿ ಏಕದಿನ ಹಾಗೂ ಟೆಸ್ಟ್ ಮಾದರಿಯ ಪಂದ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗಲು ಮನಸ್ಸು ಮಾಡಿದ್ರು. ಆದರೆ 1 ವರ್ಷ ಕಳೆಯುವುದರ ಒಳಗೆ ಈ ಇಬ್ಬರು ಟೆಸ್ಟ್ಗೆ ನಿವೃತ್ತಿ ಘೋಷಿಸಿರೋದು ಹಲವು ಸಂದೇಹಗಳನ್ನು ಹುಟ್ಟುಹಾಕಿದೆ. ಇಷ್ಟು ವರ್ಷ ಯಶಸ್ಸಿನ ಉನ್ಮಾದದಲ್ಲಿ ಮೆರೆದಿದ್ದ ಈ ಇಬ್ಬರು ದಿಗ್ಗಜರ ಟೆಸ್ಟ್ ನಿರ್ಗಮನದ ಹಿಂದೆ ಇತ್ತೀಚೆಗೆ ಆಗಮಿಸಿರುವ ಹೆಡ್ ಕೋಚ್ ಗೌತಮ್ ಗಂಭೀರ್ ಚಮತ್ಕಾರವಿದೆ ಅಂತ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ. ಟೀಂ ಇಂಡಿಯಾದಲ್ಲಿ ಪಾರುಪತ್ಯ ಸಾಧಿಸಿದ್ದ ಸ್ಟಾರ್ ಗಿರ್ಗೆ ಅಂತ್ಯ ಹಾಡಿ ಕೋಚ್ ನಿರ್ಧಾರಗಳನ್ನೇ ಅಂತಿಮಗೊಳಿಸುವ ಹುನ್ನಾರಕ್ಕೆ ಗಂಭೀರ್ ಇಳಿದಿದ್ದಾರೆ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ತಿವೆ. ನವಯುಗಕ್ಕೆ ನಾಂದಿ ಹಾಡಿದ ಗಂಭೀರ್. ರಾಹುಲ್ ದ್ರಾವಿಡ್ ನಿವೃತ್ತರಾದ ಬಳಿಕ ಗಂಭೀರ್ ಕೋಚ್ ಸ್ಥಾನಕ್ಕೆ ಬಂದಿಳಿದಿದ್ದೇ ತಡ ಟೀಂ ಇಂಡಿಯಾಗೆ ಬರಸಿಡಿಲು ಬಡಿದಂತಾಗಿದೆ. ಗಂಭೀರ್ ಮುಖ್ಯಸ್ಥಿಕೆಯಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ರೂ ಸಹ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದೆ. ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಹಾಗೂ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಭಾರತ ಮುಗ್ಗರಿಸಿದ ಬಳಿಕ ಗಂಭೀರ್ ಸಾಕಷ್ಟು ಟೀಕೆಗಳನ್ನ ಎದುರಿಸಿದ್ರು. ಟೀಂ ಇಂಡಿಯಾದ ವೈಫಲ್ಯಕ್ಕೆ ಗಂಭೀರ್ ಕಾರಣ ಅನ್ನೋ ಕಳಂಕ ಹೊತ್ತಿದ್ರು. ಇತ್ತ ರೋಹಿತ್ ಹಾಗೂ ಕೊಹ್ಲಿ ಕೂಡ ಆ ಟೆಸ್ಟ್ ಪಂದ್ಯಗಳಲ್ಲಿ ನೀರಸ ಪ್ರದರ್ಶನ ತೋರಿಸಿದ್ರು. ಹೀಗಾಗಿಯೇ ಇದನ್ನೇ ಬಂಡವಾಳ ಮಾಡಿಕೊಂಡ ಗಂಭೀರ್ ಸ್ಟಾರ್ ಆಟಗಾರರಿಗೆ ಕೋಕೊಟ್ಟು ಯುವ ಹಾಗೂ ಹೊಸ ಮುಖಗಳಿಗೆ ಅವಕಾಶ ಕೊಡುವ ಅಭಿಪ್ರಾಯವನ್ನ BCCI ಮುಂದೆ ಇಟ್ಟಿದ್ರು. 2025-27ರ WTCಗೆ ಗಂಭೀರ್ ಮಾಸ್ಟರ್ ಪ್ಲಾನ್. 2025-27ರ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸೈಕಲ್ ಇಂಗ್ಲೆಂಡ್ ಟೆಸ್ಟ್ ಸರಣಿಯಿಂದ ಶುರುವಾಗಲಿದ್ದು ಇದಕ್ಕೆ ಗಂಭೀರ್ ಈಗಲಿಂದಲೇ ತಂಡ ಕಟ್ಟುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಈಗಾಗಲೇ ಭಾರತದ T20 ಟೀಮ್ಗೆ ಗಂಭೀರ್ ಹೇಳಿದ್ದೇ ವೇದವಾಕ್ಯ. ಅದೇ ರೀತಿ ಟೆಸ್ಟ್ ಮಾದರಿಯಲ್ಲೂ ತನ್ನ ಪ್ರಾಬಲ್ಯವನ್ನ ಮುಂದುವರಿಸಲೆಂದೇ ಗಂಭೀರ್ ಕೊಹ್ಲಿ ರೋಹಿತ್ರಂತಹ ಸ್ಟಾರ್ ಆಟಗಾರರಿಗೆ ಕೋಕೊಡಿಸಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿವೆ. ತಂಡದ ಆಯ್ಕೆ, ಗೇಮ್ ಪ್ಲಾನ್ ವಿಚಾರದಲ್ಲಿ ತಮ್ಮದೇ ಸ್ವಂತ ನಿರ್ಧಾರಗಳನ್ನ ಹೇರಲು ಗಂಭೀರ್ ಭಾರತದ ಯುವ ತಂಡವನ್ನ ಕಟ್ಟುವ ಪ್ರಯತ್ನದಲ್ಲಿದ್ದಾರೆ. ಈ ಮೂಲಕ ಭಾರತದ ಸ್ಟಾರ್ ಸಂಸ್ಕೃತಿಗೆ ಅಂತ್ಯ ಹಾಡಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ಗಂಭೀರ್ನ ಹಿಟ್ಲರ್ ಮನಸ್ಥಿತಿಯೇ ಟೀಂ ಇಂಡಿಯಾಗೆ ಮಾರಕ. ಗಂಭೀರ್ ಏನೋ ಸ್ಟಾರ್ ಗಿರಿ ಕಿತ್ತು ತನ್ನ ಮಾತೆ ನಡೆಯಬೇಕು ಅಂತ ಯಂಗ್ ಟೀಮ್ ಕಟ್ಟುತ್ತಿದ್ದಾರೆ. ಆದರೆ ಈ ಹಿಂದೆ ಇದೇ ಗಂಭೀರ್ ಬಹುತೇಕ ಸಹ ಆಟಗಾರರ ಜೊತೆ ಉತ್ತಮ ಬಾಂಧವ್ಯವನ್ನ ಉಳಿಸಿಕೊಂಡಿರಲಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಕಿರಿಕ್ ತೆಗೆದು ತನ್ನದೇ ನಿರ್ಧಾರ ನಡೆಯಬೇಕು ಅಂತ ಜಗಳವಾಡಿದ್ದೂ ಇದೆ. ಹೀಗಿರುವಾಗ ಅನುಭವವಿಲ್ಲದ ಆಟಗಾರರ ತಂಡ ಕಟ್ಟಿ ಬೇಕಾಬಿಟ್ಟಿ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಟೀಂ ಇಂಡಿಯಾಗೆ ಭಾರಿ ಸಂಕಷ್ಟ ಎದುರಾಗಬಹುದು. ಪ್ರತಿಯೊಂದು ಸರಣಿಗೂ ಆಟಗಾರರನ್ನ ಬದಲು ಮಾಡ್ತಾ ಹೋದ್ರೆ ಹೊಂದಾಣಿಕೆಯ ಕೊರತೆ ಎದುರಾಗಬಹುದು. ಇದರಿಂದ ಗಂಭೀರ್ ತಮ್ಮ ಅವಧಿ ಮುಗಿಸಿದ ಬಳಿಕ ಇತರೆ ಕೋಚ್ಗಳಿಗೂ ಸಾಕಷ್ಟು ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳಿವೆ. ಒಟ್ನಲ್ಲಿ ಟೀಂ ಇಂಡಿಯಾದಲ್ಲಿ ಇಲ್ಲಿವರೆಗೂ ಗಂಗೂಲಿ MS ಧೋನಿಯಿಂದ ಹಿಡಿದು ರೋಹಿತ್ ಕೊಹ್ಲಿವರೆಗೂ ಸ್ಟಾರ್ ಆಟಗಾರರು ತೆಗೆದುಕೊಂಡ ನಿರ್ಧಾರಗಳೇ ಫೈನಲ್ ಆಗ್ತಿತ್ತು. ಆಟಗಾರರ ಹಾಗೂ ಕೋಚ್ಗಳ ಮನಸ್ತಾಪದಲ್ಲಿ ಆಟಗಾರರೇ ಮೇಲುಗೈ ಸಾಧಿಸುತ್ತಿದ್ರು. ಆದರೆ ಟೀಂ ಇಂಡಿಯಾದ ಕೋಚ್ ಗಂಭೀರ್ ಇವೆಲ್ಲಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಎನ್ನಲಾಗಿದೆ. ಆದರೆ ಗಂಭೀರ್ ಲೆಕ್ಕಾಚಾರದಂತೆ ಎಲ್ಲವೂ ನಡೆಯುತ್ತಾ ಅಥವಾ ಶುಭ್ಮನ್ ಗಿಲ್ರಂತಹ ಆಟಗಾರರು ಸ್ಟಾರ್ ಪಟ್ಟಕ್ಕೇರಿ ಗಂಭೀರ್ಗೆ ಕೊಡ್ತಾರಾ? ಸದ್ಯದ ಪರಿಸ್ಥಿತಿ ಟೀಂ ಇಂಡಿಯಾ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.